ಯೋಶಿತ್ ಯಾಕೋ ಇಷ್ಟು ಗುಂಡ್ಗುಂಡಕ್ಕೆ ಆಗ್ಬಿಟ್ಟಿದ್ಯಾ? ಊಟ ಚೆನ್ನಾಗಿ ನಿಮ್ಮ ಮಾಮ ಫುಲ್ ಸಣ್ಣ ಆಗ್ಬಿಡ್ತಾವನೆ, ನೀನು ಮಾತ್ರ ಹಿಂಗಾಗ್ಬಿಡ್ತಾ ಇದೆಯಾ? ಎಣ್ಣೆಕ್ಕೆ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫಸ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫಸ್ಟೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಹಾಯ್, ಹಲೋ, ನಮಸ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಎಲ್ಲರಿಗೂ ಈಸಿಯಾಗಲಿ ಬ್ಯಾಚುಲರ್ಸಿಗೆ ಕೂಡ ಅಂತ ಆನಿಯನ್ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕಾಯಿ ಇಲ್ದೇದಾಗ ಕೂಡ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ. ಈರುಳ್ಳಿ ದಪ್ಪ ಸೈಜ್ದು ನಾನು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, 1 ನಿಂಬೆಹಣ್ಣು, ಕಡಲೆಬೇಳೆ 2 ಸ್ಪೂನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿಮೆಣಸಿನ್ಕಾಯಿ 8 ತೊಗೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಸ್ವಲ್ಪ ತೆಂಗಿನಕಾಯಿ ತುರಿ. ಇಷ್ಟಿದ್ರೆ ರೆಡಿ ಆಗುತ್ತೆ ಆನಿಯನ್ ಚಿತ್ರಾನ್ನ. ಸೊ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ. ಈ ಕಡೆ ರೈಸ್ ಕೂಡ ಇಟ್ಕೊಂಡಿದ್ದೀನಿ ಆಲ್ರೆಡಿ. ರೈಸ್ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ಕೊಳ್ಳಿ. ಒಂದು 5ರಿಂದ 6 ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ಎಣ್ಣೆಕ್ಕೆ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಫಸ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಫಸ್ಟೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗಲ್ಲ. ಯಾವುದೇ ಅಡುಗೆ ಮಾಡಬೇಕಾದ್ರೂ ಹಸಿಮೆಣಸಿನ್ಕಾಯಿ ಫಸ್ಟೇ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗೋದ್ರಿಂದ ಯಾವುದೇ ಥರದ ಸಮಸ್ಯೆ, ಹೊಟ್ಟೆ ಸಮಸ್ಯೆ. ಇದು ಫ್ರೈ ಆದಮೇಲೆ ಕಡಲೆಬೇಳೆ ಹಾಕೋತಾ ಇದ್ದೀನಿ, ಅದು ಕೂಡ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಕರಿಬೇವು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ, ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. 3 ಅಥವಾ 4 ಈರುಳ್ಳಿ ಹಾಕ್ಕೋಬೋದು ನೀವು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು. ಕ್ಯಾಪ್ಸಿಕಮ್ ಇದ್ರೂ ಕೂಡ ನೀವು ಹಾಕ್ಕೋಬೋದು. ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಬ್ರೌನ್ ಆಗೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕೋಣ, 1/4 ಸ್ಪೂನಷ್ಟು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತೆಂಗಿನಕಾಯಿ ತುರಿ 3 ಸ್ಪೂನಷ್ಟು. ಇದನ್ನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟೇ ಆಗೋಯ್ತು. ಇಷ್ಟು ಸಿಂಪಲ್ ಇದು. ನಿಂಬೆಹಣ್ಣು ಒಂದು ಹಾಕೋದಿದೆ ಬಾಕಿ ಅಷ್ಟೇ. ಯಾರು ಬೇಕಾದರೂ ಮಾಡ್ಬೋದು ಇದನ್ನು. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡ್ಕೊಳ್ಳೋಣ. 1-2 ನಿಮಿಷ ಆದಮೇಲೆ ಬೆಣ್ಣಿನ ರಸ ಹಾಕ್ಕೊಳ್ಳಿ. ಒಂದು ಸಲ ಮಿಕ್ಸ್ ಮಾಡಿ. ಇದು ರೆಡಿ ಆಯಿತು. ಇವಾಗ ಇದನ್ನು ರೈಸಲ್ಲಿ ಮಿಕ್ಸ್ ಮಾಡಿದ್ರೆ ರೆಡಿ ಆನಿಯನ್ ಚಿತ್ರಾನ್ನ. ಸೂಪರಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು. ಇದು ನಿಮಗೆ ಒಂದು 5 ಜನಕ್ಕಾಗುತ್ತೆ ಈ ಹುಳಿ. ರೈಸ್ನ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹುಳಿನ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸಾಕ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟೇ, ಇವಾಗ ರೆಡಿ ಆಯಿತು. ಮಾಡೋಕ್ಕಾಗಲ್ವಾ? ಯಾರು ಬೇಕಾದರೂ ಮಾಡ್ಬೋದು. ಸಿಂಪಲಾಗಿ ಮಾಡ್ಕೊಳ್ಳಿ. ಲೇಡೀಸ್ನೇ ಕಾಯೋ ಅವಶ್ಯಕತೆ ಇಲ್ಲ. ನೀವೇ ಹಚ್ಕೊಂಡು ಈಸಿಯಾಗಿ 4 ಪದಾರ್ಥ ಇದ್ದರೆ ಆರಾಮಾಗಿ ಮಾಡ್ಕೊಬೋದು ರುಚಿಯಾಗಿ. ಬಾಕ್ಸ್ಗಾಗ ಕೇಳಿದ್ರು ಅವ್ರು ಇಲ್ಲಿ ಟಿಫನ್ ಮಾಡಲ್ಲ, ಟೈಮ್ ಇಲ್ಲ ಅಂತ. ಸೊ ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ. ಈಗ ಅವರು ಪೂಜೆ ಮಾಡ್ತಾಯಿದ್ದಾರೆ. ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀಂ ಹ್ರೀಂ ಶ್ರೀಂ ಓಂ ಶ್ರೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ವೆಂಕಟೇಶ್ವರಾಯ ನಮಃ. ಓಂ ಶ್ರೀ ಲಕ್ಷ್ಮೀಯೇ ನಮಃ. ಓಂ ಶ್ರೀ ಲಕ್ಷ್ಮೀಯೇ ನಮಃ. ಓಂ ಶ್ರೀ ಪದ್ಮಾವತಿಯೇ ನಮಃ. ಓಂ ಶ್ರೀ ಬಾಕ್ಸ್ ತಂದು ಕೊಡ್ಲಾ? ತಗೊಳ್ಳಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗೀತಿವಾಗ ಕೆಲಸ ಎಲ್ಲ ಮಾಡಿ ಕೂತಿದ್ದೀನಿ. ಫೋನ್ ಮಾಡಿದ್ರು, ಯೋಶಿತ್ ನೋಡೋಕೆ ಹೋಗೋಣ ಇವತ್ತು ಸಂಜೆ ಅಂತ. ಮಧ್ಯಾಹ್ನಕ್ಕೆ ಊಟಕ್ಕೂ ಬರಲ್ಲ ಅಂತ ಅಂದರು. ನಾನು ಇನ್ನೇನು ಸಮ್ಮರ್ ಅಲ್ವಾ, ಏನು ಊಟ ಮಾಡೋಂಗಿರಲಿಲ್ಲ ಅಂತ ಅಡುಗೆ ಏನೂ ಮಾಡ್ಕೊಂಡಿಲ್ಲ. ಇನ್ನಲ್ಲೇ ಹೋಗ್ತೀವಲ್ಲ ಅಂತ ಯೋಶಿ ಅಮ್ಮನ್ನ ನೋಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀವಿ ಇವತ್ತು.
ಲೇಟಾಗಿ ಹೋಗ್ತೀವಿ. ನಾನು 3 ಗಂಟೆಗೆ ರೆಡಿ ಆಗಿದ್ದಕ್ಕೆ 7 ಗಂಟೆಗೆ ಬಂದವರೇ ನೋಡಿ ಅವ್ರ ಮಗನ ನೋಡೋಕ್ಕೆ ಎಷ್ಟು ಅಂತ. ಅದು ಬಂದು ನಮಗೂ ಕೆಲಸಗಳು ಇರ್ತವೆ, ಭಾರಿ ಕೆಲಸಗಳು. ನಾನು ಹೇಳಿದ್ದು 7 ಗಂಟೆಗೆ ಹೋಗೋಣ ಅಂತ ನಿಮಗೆ. ಇಷ್ಟೊತ್ತಲ್ಲಿ ಹೋಗಿ ವಾಪಸ್ ಬರೋದು ಯಾವಾಗ? ವಾಪಸ್ ಬರೋಣ ಏನಂತ, ಏನು ಡೆಲ್ಲಿಗೆ ಹೋಗ್ತಾ ಇದ್ದೀರಾ ಇಲ್ಲಿ ಬೆಂಗಳೂರಲ್ಲೇ? ನೋಡಿ ಇವ್ರನ್ನ ಇವಾಗ ನೋಡಕ್ಕೆ ಹೋಗ್ತಾ ಇದೀವಿ. ಹೆಂಗೆ ನೋಡಬೇಕು, ನನ್ನನ್ನು ಅಲ್ಲೇ ಇರೋ ಅಂತ ಹೇಳ್ತಾನೇ ಇದ್ದಾನೆ. ಇರೋಕ್ಕಾಗಲ್ಲ. ವಾಪಸ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಆಲ್ಮೋಸ್ಟ್ ಒಂದು 15 ಡೇಸ್ ಆಯಿತು. ಅವ್ನು ನೋಡೋಕ್ಕೆ ಆಗ್ತಾಯಿಲ್ಲ, ಮನೆ ಫುಲ್ಲು ಸೈಲೆಂಟ್ ಆಗಿದೆ. ನೋಡಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನೋಡೋಕ್ಕೆ ಅಂತ. ನೋಡೋಕೆ ಹೋಗ್ಬೇಕಾದ್ರೆ ಏನಾದರೂ ತೊಗೋಬೇಕು ಅಂತ ಬೇಕ್ರಿಗೆ ಬಂದ್ವಿ. ಅವ್ನು ಮಾಮಸ್ ಕೇಳಿದ್ದ, ಬಟ್ ಲೇಟ್ ಆಗಿಬಿಟ್ಟಿತ್ತು ಅಂತ ಬೇಕ್ರಿಲೆಲ್ಲ ತೊಗೊಂಡು ಹೋದ್ವಿ. ಬಂದ್ವಿ, ನೋಡೋಣ ಏನು ಮಾಡ್ತಾ ಇರ್ತಾನೆ ಅಂತ. ಅಪ್ಪ ಬಂದಿಲ್ಲ. ಏಯ್ ಅಪ್ಪ ಬೇಗ ನಾನು ಬೇಕಾ ಅಲ್ಲಿ? ವಾ, ಅಪ್ಪ ಬಂದಿಲ್ಲ. ಇಲ್ಲ ಇಲ್ಲ, ನನಗೆ ಅಮ್ಮನೇ ಬೇಡ ಹಂಗಾದ್ರೆ. ಇನ್ನ ಟ್ಯೂಷನ್ ಶುರು ಆಗಿಲ್ವಾ? ಬಂದೇ ಇಲ್ಲ. ಎಲ್ಲ ನಿಮ್ಮ ಅಜ್ಜಿ ಎಲ್ಲ ಒಳಗೆ ಸೇರ್ಕೊತೈತೆ. ಯಜಿಮಿ ನಮ್ಮ ಅಪ್ಪ ನೋಡು. ಗೊತ್ತಿಲ್ಲ ನೋಡ್ರಿ. ಅಪ್ಪ ಎಲ್ಲ ನನ್ನ ಕೇಳ್ತಾನೂ ಇಲ್ಲ. ಫೋನ್ ಮಾತ್ರ ನಿಮಗೆ ಮಾಡಲ್ಲ, ನನಗೆ ಮಾಡ್ತಾನೆ. ಈಗ ನಾನು ಬೇಡವಂತೆ. ಅಯ್ಯೋ ಅಯ್ಯೋ ಬಂದ್ಬಿಡ್ತ ಕಣ್ಣೀರು ಅಪ್ಪಗೂ. ಇಷ್ಟೊಂದ ಟೈಗರ್ ಪ್ರಭಾಕರ್ ಅಲ್ಲ ಅವನು. ಯಾಕೋ ತಗೋ ತಿನ್ಬೇಡ ಕಣೋ ಅದನ್ನ. ಖುಷಿಯಾಗಿಲ್ಲಲ್ವಾ? ಕಳ್ಳ ಹೆಂಗೆ ಗೊತ್ತ? ಎಲ್ಲ ಅಪ್ಪ ಎಲ್ಲ ಅಪ್ಪ ಅಂತ ಹೇಳ್ತಾನೆ. ಉಪಯೋಗ ಮಾಡ್ಕೊ, ಆಯ್ತು. ಬರಲ್ಲ ಇನ್ನೊಂದ್ಸಲಿ. ಏನದು ನಾನು ಬಂದಿದ್ದೀನಿ ಅಂತ ತರ್ತಾ ಇದೀಯಾ? ನೀನೇ ತಿನ್ನೋದ್ನ. ಊಟಕ್ಕೆ ಮಟನ್ ಬಿರಿಯಾನಿ, ಮೊಟ್ಟೆ, ಚಿಲ್ಲಿ ಚಿಕನ್, ಮೊಸರು ಬಜ್ಜಿ, ಸೌತೆಕಾಯಿ. ಇವಾಗ ಚೆನ್ನಾಗಿ ಊಟ ಮಾಡಿ. ರೀ ಹೆಂಗೈತೆ ಯೋಷಿತ್? ಚೆನ್ನಾಯ್ತಾ? ಏನರ ಬಜ್ಜಿ ನಿಮಗೆ? ಸೂಪರ್ ಸೂಪರ್. ನಿಮ್ಮ ಹೆಂಡ್ತಿ ಮಾಡಿರೋದಕ್ಕೆ. ರಿತಿಕಾ ಹೆಂಗವನು ಇವಾಗ ಮ್ಯಾಕ್ಸಲ್ಲಿ? ಪರವಾಗಿಲ್ಲ, ಇಂಪ್ರೂವ್ ಆಗಿದ್ದಾನೆ. ಅಂದರೆ ಕಾನ್ಸಂಟ್ರೇಷನ್ ಒಂದು ಸ್ವಲ್ಪ ಕಮ್ಮಿ. ನೆಕ್ಸ್ಟ್ ಒನ್ ನೀನೇ ಒಪ್ಪು ಮಾಡ್ಕೊಡಿ. ಯಾವ ಊಟ ಮಾಡ್ತಾವೆ ನೋಡಿ ನಾಚ್ಕೊಂಡು. ಎಷ್ಟಲ್ಲ ಡೈಲಿ ನಾನ್ ವೆಜ್ ತಿನ್ನೋದು. ನಂಗಂತೂ ಸಖತ್ ಹೊಟ್ಟೆ ಬಿಟ್ಟಿದ್ದು, ಚೆನ್ನಾಗಿ ತಿಂದಾಕಿದೆ. ಹೇಗಿದೆ ರಿತಿಕಾ? ಸೂಪರ್ ಆಗಿದೆ. ಯೋಷಿತ್ ಯಾಕೋ ಇಷ್ಟು ಗುಂಡ್ಗುಂಡಕ್ಕೆ ಆಗ್ಬಿಟ್ಟಿದ್ಯಾ? ನಿಮ್ಮ ಮಾಮ ಫುಲ್ ಸಣ್ಣ ಆಗ್ಬಿಡ್ತಾವನೆ, ನೀನು ಮಾತ್ರ ಹೆಂಗಾಗ್ಬಿಡ್ತಾ ಇದೆಯಾ? ಯೋಷಿತ್ ಒಬ್ಬನೇ ಮೊಮ್ಮಗ ಆಗಿರೋದ್ರಿಂದ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಹೊಡಿಯೋಕ್ಕೂ ಬಿಡಲ್ಲ, ಅಷ್ಟು ಮುದ್ದು ಮಾಡ್ತಾರೆ ಅವರು. ಯೋಷಿತ್ ಬಾಯ್ ಬಾ ಬಾಯ್. ಇಲ್ಲಿ ಲೆಕ್ಕ ಮಾಡ ಮಾಡ್ಸೋ, ನಾನು ತರ್ಸ್ಕೊಂಡು ತಿನ್ನುವೆ. ಅವ್ರು ಹೇಳ್ದಂಗೆ ಕೇಳ್ಬೇಕು. ಅಲ್ಲೇ ಕೊಡ್ರಿ ಅವ್ರ ಕೈಲಿ, ಇವನ್ ಕೈಲಿ ಕೊಡ್ಬೇಡ್ರಿ.
ಬಾಯ್. ಇವಾಗಷ್ಟೇ ಮನೆಗೆ ಬಂದ್ವಿ. ನೋಡಿ ಫುಲ್ ಖುಷಿ ಆಯಿತು, ಚೆನ್ನಾಗಿದ್ದಾನೆ. ನಮ್ಮಮ್ಮ ತುಂಬ ಚೆನ್ನಾಗಿ ನೋಡ್ಕೊತಾರೆ ಗೊತ್ತು. ಇವ್ರಿಗೇನೋ ಒಂದು ಸ್ವಲ್ಪ ಅವನ್ನ ನೋಡ್ಬೇಕು ಅನಿಸ್ತಿತ್ತು ಅಂತ ಹೋಗಿದ್ವಿ. ಗುಂಡು ಚೆನ್ನಾಗಾಗಿದ್ದಾನೆ. ಒಂದು ರೌಂಡ್ ಜಾಸ್ತಿನೂ ಆಗಿದ್ದಾನೆ. ಅವ್ರಿಗೆ ಒಂದು ಕೈ ಜಾಸ್ತಿ ಮಾಡಾಕ್ತಾರೆ ನಮ್ಮಮ್ಮ, ನಾವೇ ನೋಡ್ಕೊಳಕ್ಕಾಗಲ್ಲ ಹಂಗೆ. ಅದರಿಂದ ಹಂಗೆ ಆಗೋನೆ. ನಾವು ಇಲ್ಲಿ ಬಂದಮೇಲೆ ಸಣ್ಣ ಆಗ್ತಾನೆ ಸ್ಕೂಲ್ಗೆ ಹೋಗ್ತಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀವಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತಾ ಒಂದು ಲೈಕ್ ಕೊಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.